ಶಮಿ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಸೊ ಅಕ್ಷರ್ ಪಟೇಲ್, ಹಾಗೆ ಹರ್ಷದೀಪ್ ಸಿಂಗು, ಈ ಏನು ಸೀನಿಯರ್ ಪರ್ಸನ್ಸ್ ಇದ್ದಾರಲ್ವಾ, ಸೊ ಇವ್ರ ಕಡೆಯಿಂದ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕಾಯ್ದು ನೋಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ನ ಸ್ಕ್ವಾಡ್ ಅನೌನ್ಸ್ ಆಗಿದೆ. BCCI ಅವರು ಯಾವಾಗಲೂ ಯಾಕೆ ನೈಟ್ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಗೊತ್ತಿಲ್ಲ. ಮೇ ಬಿ ನೈಟ್ ಟೈಮಲ್ಲಿ ಎಲ್ಲ ಮಲಗಿರ್ತಾರೆ, ಸೊ ಏನು ರೆಸ್ಪಾನ್ಸ್ ಬರಲ್ಲ. ನೆಕ್ಸ್ಟ್ ಡೇ ಅದು ಶಾಕ್ ಆಗಲಿ ಅಂತ ಹೇಳ್ಬಿಟ್ಟು ಏನಾದರೂ ಆ ಥರ ಅನೌನ್ಸ್ ಮಾಡ್ತಾರೆ ಇಂಡಿಯನ್ ಸ್ಕ್ವಾಡ್ನ, ಗೊತ್ತಿಲ್ಲ. ಬಟ್ ಏನೇ ಇರಲಿ, ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಟೆಸ್ಟ್ ಸೀರೀಸ್ನ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಸೊ ಖುಷಿ ಪಡೋ ವಿಷಯ ಏನು ಅಂತ ಹೇಳಿದ್ರೆ, ಇದರಲ್ಲಿ ತುಂಬಾ ಹೊಸಬರಿಗೆ ಅವಕಾಶ ಸಿಕ್ಕಿದೆ. ಸೊ ಯೂತ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಮತ್ತೇನು ಅಂತ ಹೇಳಿದ್ರೆ, ಸೊ T20 ಫಾರ್ಮ್ಯಾಟ್ ಅಲ್ವಾ, ಸೊ ಒಂಥರ ಥ್ರಿಲ್ಲಿಂಗ್ ಜಾಸ್ತಿ ಇರುತ್ತೆ, ಮತ್ತು ಬೇಗ ಮ್ಯಾಚ್ ಮುಗ್ದೋಗುತ್ತೆ, ಸಖತ್ತಾಗಿರುತ್ತೆ. ಈ T20 ಫಾರ್ಮ್ಯಾಟೇ ನೋಡ್ಲಿಕ್ಕೆ ಒಂದು ಸೂಪರ್ ಆಗಿರುತ್ತೆ. ಒಂಥರ ಆ ಎಕ್ಸೈಟ್ಮೆಂಟೇ ಡಿಫ್ರೆಂಟಾಗಿರುತ್ತೆ. ಕ್ಯಾಪ್ಟನ್ ಆಗಿ ನಡೆಸ್ಕೊಡ್ತಾ ಇರೋರು ಬಂದುಬಿಟ್ಟು ಸೂರ್ಯಕುಮಾರ್ ಯಾದವ್. ಸೊ ಅವರಿಗೂ ಕೂಡ ಒಂದು ವೆರಿ ಗುಡ್ ಆಪರ್ಚುನಿಟಿ. ಸೊ ನೀವು ನೋಡಿದ್ದೀರಾ, ಸೂರ್ಯಕುಮಾರ್ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ ಬಂದುಬಿಟ್ಟು T20 ಫಾರ್ಮ್ಯಾಟ್ಗೆ ಮಾಡಿಸಿದಂತಹ ವ್ಯಕ್ತಿ, ಅಷ್ಟೊಂದು ಸೂಟ್ ಆಗ್ತಾರೆ ಪರ್ಫೆಕ್ಟಾಗಿ. ಸೊ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಈ ಒಂದು T20 ಟೆಸ್ಟ್ ಸೀರೀಸ್ ನಡೀತಾ ಇದೆ. ಸೊ ಎಷ್ಟು ಖುಷಿಯಾಗಿದೆ, ನನಗಂತೂ ತುಂಬ ಖುಷಿಯಾಗಿದೆ. ಸೊ ಇವರು ಸೂರ್ಯಕುಮಾರ್ ಯಾದವ್ ಅವ್ರ ಬ್ಯಾಟಿಂಗ್ ಬಂದ್ರೇ ಸಾಕು, ಒಂಥರ ಸ್ಕೈ 6-4 6 ಹೊಡೆದ ತಕ್ಷಣ ಅವ್ರು ಚ್ವಿಂಗಮ್ ತಿನ್ನೋದು, ಆ ರಿಯಾಕ್ಷನ್ನು, ಅದು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಮಜಾ ಕೊಡುತ್ತೆ. ಸೊ ಸಖತ್ತಾಗಿರುತ್ತೆ. ಅವರಂತೂ ಪರ್ಫೆಕ್ಟ್ ಸೂಟ್. ಅದಾದಮೇಲೆ ವೈಸ್ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಅವರು ಬರ್ತಾ ಇದ್ದಾರೆ. ಸೊ ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಅವರು ಅಕ್ಷರ್ ಪಟೇಲ್ ಅವರು ವಿಕೆಟ್ಗಳನ್ನ ತೆಗೆದುಕೊಟ್ರು, ಮತ್ತು ಅವ್ರ ಬ್ಯಾಟಿಂಗ್ ಯಾವ ಥರ ಇತ್ತು, ಆಲ್ರೌಂಡರ್ ಪರ್ಫಾರ್ಮರ್ ಅವರು. ಸೊ ಅವರು ಈ ಒಂದು ಸೀರೀಸಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಆಗ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರಿಗೆ. ಸೊ ಹೇಗೆ ನಡೆಸ್ಕೊಡ್ತಾರೆ, ಹೇಗೆ ಟೀಮ್ನ ತೊಗೊಂಡೋಗ್ತಾರೆ ಅನ್ನೋದು ನೋಡೋದಕ್ಕೆ ಸಖತ್ ಮಜವಾಗಿದೆ. ಸೊ ನೋಡೋಣ ಯಾರ್ಯಾರು 1 by 1 ಈ ಒಂದು ಸ್ಕ್ವಾಡಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಗಿಲ್, ರಾಹುಲ್, ಜಸ್ವಾಲ್, ಸೊ ಇವ್ರು ಯಾರು ಬರ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ODI ಫಾರ್ಮ್ಯಾಟಲ್ಲಿ ಇದ್ದಾರೆ, ODI ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ರೆಸ್ಟ್ ಬೇಕು. ಯಾಕಂದರೆ ಇದಾದ ತಕ್ಷಣ 1 by 1 ಸೀರೀಸು, ಚಾಂಪಿಯನ್ಶಿಪ್ ಟ್ರೋಫೀಸು, ಮತ್ತು ಇದು IPL ಎಲ್ಲ 1 by 1 ಬರ್ತಾ ಇದೆ. ಸೊ ಈ ಒಂದು ಸ್ಕ್ವಾಡಲ್ಲಿ ಏನಿದ್ದಾರಲ್ವ, ODI ಯಾರ್ಯಾರು ಇರಲಿಲ್ವ ಅವರೆಲ್ಲ ಇಲ್ಲಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಶಮಿ ಕಮ್ ಬ್ಯಾಕ್ ಆಗಿದ್ದಾರೆ. ಸೊ ನೋಡೋಣ, 1 by 1 ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಸೂರ್ಯಕುಮಾರ್ ಅವ್ರು ಬರ್ತಾರೆ ಪಿಕ್ಚರಲ್ಲಿ. ಸೊ ಅದಾದ ನಂತರ ಅಕ್ಷರ್ ಪಟೇಲ್ ಅವ್ರು ವೈಸ್ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ. ಸೊ ಮೂರನೇದು ಅಭಿಷೇಕ್ ಶರ್ಮಾ ಅವರು ಕೂಡ ಆಯ್ಕೆ ಆಗಿದ್ದಾರೆ ಈ T20 ಸೀರೀಸಲ್ಲಿ. ಸೊ ನೀವೆಲ್ಲ ನೋಡಿದ್ದೀರಾ, ಹೈದರಾಬಾದ್ ಸನ್ರೈಸ್ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಯಾವ ಥರ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ಬಿಟ್ಟು, ಓಪನರ್ ಅಂತ ಹೇಳ್ಬಿಟ್ಟು. ಸೊ ಈ ವ್ಯಕ್ತಿನೂ ಅಷ್ಟೇ ಒಂದು ಸ್ವಲ್ಪ ಗ್ರಿಪ್ ಸಿಕ್ತು ಅಂತ ಹೇಳಿದ್ರೆ, ಸೊ 100 ಅನ್ನೋದು ಎಷ್ಟು ಕಡಿಮೆ ಬಾಲಲ್ಲಿ ಆಗುತ್ತೋ ಅಷ್ಟು ಕಡಿಮೆ ಬಾಲಲ್ಲಿ ಸ್ಕೋರ್ ಮಾಡಿಬಿಡ್ತಾರೆ. ಸೊ ಒಳ್ಳೆ ಒಂದು ಬ್ಯಾಟ್ಸ್ಮನ್ಶಿಪ್ ಇರೋಂತಹ ವ್ಯಕ್ತಿ ಕೂಡ. ಸೊ ಇವ್ರಿಗೆ ಈ ಅವಕಾಶ ಒಳ್ಳೆ ಟೈಮಲ್ಲೇ ಸಿಕ್ಕಿದೆ. ಸೊ ನೋಡಬೇಕು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಇವರ ಪೊಸಿಷನ್ ಯಾವ ಇದರಲ್ಲಿ ಬರುತ್ತೆ, ಓಪನಿಂಗ್ ಬ್ಯಾಟ್ಸ್ಮನಲ್ಲಿ ಕಳಿಸ್ತಾರಾ ಅಥವಾ ಮಿಡಲ್ ಆರ್ಡರಲ್ಲಿ ಬರ್ತಾರಾ, ಲೋಯರ್ ಆರ್ಡರಲ್ಲಿ ಬರ್ತಾರಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಏನು ಅಂತ ಹೇಳಿದ್ರೆ, ಇವರು ಪ್ಲೇಯಿಂಗ್ ಲೆವೆನಲ್ಲಿ ಇದ್ದಾರೆ. ರಿಂಕು ಸಿಂಗು ಅಷ್ಟೇ T20ಗೆ ಮಾಡಿಸಿದಂತಹ ಒಂದು ವ್ಯಕ್ತಿ. ಸೊ ಸಖತ್ ಸೂಟ್ ಆಗ್ತಾರೆ, ಒಳ್ಳೆ ಸ್ಕೋರ್ಸ್ ಮಾಡಿದ್ದಾರೆ. ಪ್ರೀವಿಯಸ್ ರೆಕಾರ್ಡ್ ಕೂಡ ಇವ್ರದ್ದು ಚೆನ್ನಾಗಿದೆ. ಸೊ ಈ ಸರಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವಿರುದ್ಧ ಯಾವ ಥರ ಆಡ್ತಾರೆ ಅಂತ ನೋಡಬೇಕು. ಸೊ ಇವ್ರದ್ದು ಫಾರ್ಮ್ಯಾಟ್ ಕೂಡ ಚೆನ್ನಾಗಿದೆ. ಬಿಟ್ಟು ತಿಲಕ್ ವರ್ಮಾ ಅವರು ಓಕೆ. ಸೊ ನೋಡಬೇಕು ಯಾವ ಥರ ಸೂಟ್ ಆಗ್ತಾರೆ ಅಂತ. ಓಕೆ, ಚೆನ್ನಾಗಿದೆ ಅವ್ರ ಪರ್ಫಾರ್ಮೆನ್ಸ್ ಕೂಡ, ಬಟ್ ಅಷ್ಟೊಂದು ಎಕ್ಸ್ಟ್ರಾಡಿನರಿ ಅನ್ನೋ ಥರ ಇಲ್ಲ. ಓಕೆ, ನೋಡಬೇಕು ಯಾವ ಥರ ಆಪ್ಷನಲ್ ಆಗಿ ಇಟ್ಟಿದ್ದಾರೆ, ಯಾವ ಥರ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಬರ್ತಾರೆ ನಮ್ಮ ಹಾರ್ದಿಕ್ ಪಾಂಡ್ಯ. ಸೊ ನೋಡಿದ್ದೀರಾ, ವರ್ಲ್ಡ್ ಕಪ್ಪಲ್ಲಿ ಈ ಮನುಷ್ಯ ಲಾಸ್ಟ್ ಓವರಲ್ಲಿ ಮಾಡಿದಂಥ ಮ್ಯಾಜಿಕ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಸೊ ಅವರ ಒಂದು ಬೌಲಿಂಗಿಂದನೇ ಆ ಒಂದು ಮ್ಯಾಚ್ ಗೆಲ್ಲಲಿಕ್ಕೆ ಆಗಿದ್ದು ಅನ್ನೋದು ಇಡೀ ಇಂಡಿಯನ್ಸ್ ಎಲ್ರಿಗೂ ಗೊತ್ತಿದೆ. ಸೊ ಮತ್ತು ಅವರು ಅದು ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು, ಆ ಎಮೋಷನ್ಸ್ ಹೇಗಿತ್ತು ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ರೇಂಜಲ್ಲಿತ್ತು ಅವ್ರ ಸೆಲೆಬ್ರೇಷನ್ಸ್. ಆ ಫ್ಲ್ಯಾಗ್ ಹಿಡ್ಕೊಂಡು ನಿಜವಾಗ್ಲೂ ಅವ್ರು ಕಣ್ಣೀರು ಹಾಕ್ಕೊಂಡು, ಅದತ್ರ ಎಕ್ಸ್ಟ್ರಾರ್ಡಿನರಿ ಮೂಮೆಂಟ್. ಅದು ಇನ್ನೂ ಕಣ್ಣು ಕಟ್ಟದ ಥರ ಇದೆ. ಸೊ ನೋಡಬೇಕು ಈ ಒಂದು ಸೀರೀಸಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ 1 year ಆಯಿತು ಅವರು ಮ್ಯಾಚ್ಗಳನ್ನು ಆಡಿ. ಸೊ 1 year ಫುಲ್ ರೆಸ್ಟ್ ಆಗಿಬಿಟ್ಟು ಬರ್ತಾ ಇದ್ದಾರೆ. ಐ ಹೋಪ್ ಈ ಒಂದು ಏನು ರೆಸ್ಟ್ ಇತ್ತಲ್ವ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಇನ್ನು ಫಾರ್ಮಿಗೆ ಬಂದು ಪಟ ಅಂತ ವಿಕೆಟ್ ತೆಗಿಲಿ, ಮತ್ತು ಪಟ ಅಂತ ರನ್ಸ್ ಮಾಡಲಿ ಅಂತ ಹೇಳಿಬಿಟ್ಟು ಪ್ರೇ ಮಾಡೋಣ. ಸೊ ಚೆನ್ನಾಗಿ ಆಡಲಿ ಇವರು ಕೂಡ ಅಂತ ವಿಶ್ ಮಾಡೋಣ.
ಸೊ ಅದಾದಮೇಲೆ ನೆಕ್ಸ್ಟ್ ನಿತೀಶ್ ರೆಡ್ಡಿ ಹಾಗೂ ಹರ್ಷಿತ್ ರಾಣಾ. ಸೊ ನಿತೀಶ್ ರೆಡ್ಡಿ ಆಲ್ರೆಡಿ ODIಯಲ್ಲಿ ಆಡ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟು. ಬಟ್ ಗೊತ್ತಿಲ್ಲ ಇವರು ಪ್ಲೇಯಿಂಗ್ 11ಅಲ್ಲಿ ಬರ್ತಾರಾ ಅಥವಾ ಆಪ್ಷನಲ್ಲಿ ತೊಗೊಂಡಿದ್ದಾರೆ, ಯಾವ ಥರ ತೊಗೊಂಡಿದ್ದಾರೆ ಅಂತ ಇವ್ರ ಬಗ್ಗೆ ಇನ್ನೂ ಅಷ್ಟೊಂದು ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಹರ್ಷಿತ್ ರಾಣಾ ಅಗೇನ್ ಇವರು ಕೂಡ ಓಕೆ, ತುಂಬ ಚೆನ್ನಾಗಿ ಆಡಿದ್ರು. 1-2 ಮ್ಯಾಚಲ್ಲಿ ಏನೋ ತೊಗೊಂಡಿದ್ರು ODI ಸೀರೀಸಲ್ಲಿ. ಬಟ್ ಇದು T20ಗೆ ಹಾಕೊಂಡಿದ್ದಾರೆ. ಸೊ ಇವ್ರನ್ನ ಕೂಡ ನೋಡಬೇಕು, ಯಾವ ಥರ ವಿಕೆಟ್ಸ್ ತೆಗಿತಾರೆ, ಯಾವ ಒಂದು ಪ್ಲೇಸಿಂಗಲ್ಲಿ ಬರ್ತಾರೆ, ಹೇಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಕೂಡ ಸ್ವಲ್ಪ ನೋಡಬೇಕು. ಸೊ ಹರ್ಷದೀಪ್ ಸಿಂಗ್ನ ಯಾರು ಮರೆಯೋಕ್ಕಾಗತ್ತೆ? ಆ ವ್ಯಕ್ತಿ ಹರ್ಷದೀಪ್ ಸಿಂಗ್, ಅಕ್ಷರ್ ಪಟೇಲ್ ಮತ್ತು ಇವರು ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ, ಈ 4 ವ್ಯಕ್ತಿ ಒಂಥರ ಬೌಲಿಂಗ್ ಮ್ಯಾಜಿಕ್ ಪರ್ಸನ್ಸ್ ಅಂತ ಹೇಳ್ಬೋದು. T20 ಇದು ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದಾಗ ನಾವು ಈ 4 ಜನನ ಯಾವತ್ತೂ ಮರೆಯೋಂಗಿಲ್ಲ. ಆ ರೇಂಜಲ್ಲಿ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಸೊ ಹರ್ಷದೀಪ್ ಸಿಂಗ್ ಅವರ ರೆಕಾರ್ಡ್ ಕೂಡ ಸಖತ್ತಾಗಿದೆ. ಬಂದರು ಅಂದರೆ ಸಾಕು, ಸೀರೀಸಲ್ಲಿ ಪಟ 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 ಓವರ್ 1-2 ಒಂದಾದರೂ ಕನ್ಫರ್ಮ್ ಆಗಿ ವಿಕೆಟ್ ತೆಗಿತಾರೆ. ಅವ್ರ ಬೌಲಿಂಗು ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಇವ್ರನ್ನ ಕೂಡ. ಸೊ ಇವ್ರ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಈ ಟೆಸ್ಟ್ ಸೀರೀಸಲ್ಲಿ ಅಂತ ನೋಡಬೇಕು. ಸೊ ಅದಾದಮೇಲೆ ಶಮಿ ಅವರು ಒಳ್ಳೆ ಕಮ್ಬ್ಯಾಕ್ ಅದನ್ನು ಕೂಡ ಮರೆಯೋ ಹಾಗಿಲ್ಲ. ನಾವು ಸೋತಿರ್ಬೋದು ವರ್ಲ್ಡ್ ಕಪ್ಪಲ್ಲಿ 2023 ಬಟ್ ಈ ಮನುಷ್ಯ ಮಾಡಿದಂತಹ ಬೌಲಿಂಗ್ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರೇ ಖುದ್ದಾಗಿ ಇವ್ರನ್ನ ಅಷ್ಟೊಂದು ಹೊಗಳಿದ್ರು, ಅಷ್ಟು ಚೆನ್ನಾಗಿತ್ತು ಇವ್ರ ಬೌಲಿಂಗು, ಸೂಪರಾಗಿ ಬೌಲ್ ಮಾಡ್ತಾರೆ. ಸೊ ಒಳ್ಳೆ ಆಯ್ಕೆ, ಶಮಿ ಕೂಡ ಒಳ್ಳೆ ಕಮ್ಬ್ಯಾಕ್, ಇದರಲ್ಲಿ ತುಂಬ ಚೆನ್ನಾಗಿ ಕಮ್ಬ್ಯಾಕ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಕೂಡ ಆಯ್ಕೆ. ಸೊ ವರುಣ್ ಚಕ್ರವರ್ತಿ ಇವರು ಕೂಡ ಅಷ್ಟೇ, ಲಾಸ್ಟ್ ಬಂದುಬಿಟ್ಟು ಶ್ರೀಲಂಕಾ ಮ್ಯಾಚಲ್ಲಿ ತುಂಬಾ ವಿಕೆಟ್ಸ್ಗಳನ್ನ ತೊಗೊಂಡು ಟೀಮ್ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದರು. ಸೊ ನೋಡಬೇಕು ಈ ಸರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವ್ರದ್ದು ಅಂತ ಹೇಳಿಬಿಟ್ಟು. ಅದ್ರ ಜೊತೆ ರವಿ ಬಿಷ್ಣೋಯ್ ಕೂಡ ತೊಗೊಂಡಿದ್ದಾರೆ. ರವಿ ಬಿಷ್ಣೋಯ್ ಬಂದು ಆಪ್ಷನ್ ಅಲ್ಲ ಅಥವಾ ಪ್ಲೇಯಿಂಗ್ 11ಅಲ್ಲಿ ಇರ್ತಾರಾ ಅಂತ ಹೇಳ್ಬಿಟ್ಟು ಅದಿನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಬಟ್ ನೋಡಬೇಕು ಇವ್ರನ್ನು ಕೂಡ ಯಾವ ಇದರಲ್ಲಿ ತಗೊಳ್ತಾರೆ, ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ವಾಷಿಂಗ್ಟನ್ ಸುಂದರನ್ ಹಾಗೆ ಜುರೇಲ್ ಅವರಿದ್ದಾರೆ. ಸೊ ವಾಷಿಂಗ್ಟನ್ ಸುಂದರನ್ ODIಯಲ್ಲಿ ರೀಸೆಂಟಾಗಿ ನೋಡಿದ್ರೆ 1 ಮ್ಯಾಚಲ್ಲಿ ಏನೋ ಚೆನ್ನಾಗಿ 1-2 ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಅಷ್ಟೊಂದು ಅವ್ರ ಕಡೆಯಿಂದ ರನ್ಸ್ ಬರಲಿಲ್ಲ. ಸೊ ಇದರಲ್ಲಿ T20ಯಲ್ಲಿ ಆಯ್ಕೆ ಮಾಡಿದ್ದಾರೆ. ಬಟ್ ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ಅಗೇನ್ ಜುರೇಲ್ ಬಂದು ಆಪ್ಷನ್ ಅಲ್ಲ ಅಥವಾ ಹೇಗೆ ಆಡ್ತಾರೆ ಅಂತ ನೋಡಬೇಕು. ಸೊ ಖುಷಿ ವಿಷಯ ಅಂತ ಹೇಳಿದ್ರೆ ಶಮಿ, ಹಾರ್ದಿಕ್ ಪಾಂಡ್ಯ, ಇವರು ಸೂರ್ಯಕುಮಾರ್ ಯಾದವ್, ಸೊ ಅಕ್ಷರ್ ಪಟೇಲ್ ಹಾಗೆ ಹರ್ಷದೀಪ್ ಸಿಂಗು, ಈ ಏನು ಸೀನಿಯರ್ ಪರ್ಸನ್ಸ್ ಇದ್ದಾರಲ್ವಾ, ಸೊ ಇವ್ರ ಕಡೆಯಿಂದ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕಾಯ್ದು ನೋಡ್ತಾ ಇದ್ದೀನಿ. ಹಾಗೆ ಯಂಗ್ಸ್ಟರ್ಸ್ ಅಂತ ಬಂದರೆ ಅಭಿಷೇಕ್ ಶರ್ಮಾ ಮತ್ತು ಇವರು ರಿಂಕು ಸಿಂಗು, ಇವ್ರ ಕಡೆಯಿಂದ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬೇಕು. ಸೊ ಮೇಯ್ನಾಗಿ ಶಮಿ ಕಮ್ಬ್ಯಾಕ್ ಯಾವ ಥರ ಫೈರ್ ಆಗಿರುತ್ತಾ, ಯಾವ ಥರ ಇರುತ್ತೆ, ಹಾರ್ದಿಕ್ ಪಾಂಡ್ಯ ಯಾವ ಥರ ಬರ್ತಾರೆ, ಹಾಗೂ ಸಿಕ್ಕಿರುವಂಥ ಅವಕಾಶ ಅಭಿಷೇಕ್ ಶರ್ಮಾ ಅವರು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಅಂತ ನೋಡಬೇಕು. ಸೊ ಇದಿಷ್ಟಾಗುತ್ತೆ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ನ ಪ್ಲೇಯಿಂಗ್ 11 ಅಥವಾ ಏನು ಸ್ಕ್ವಾಡ್ ಇದೆ ಅಲ್ವಾ, ಸೊ ಇದಾಗಿರುತ್ತೆ. ಸೊ ನೋಡಬೇಕು. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಒಂದು ಅಪ್ಡೇಟಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟಲ್ಲಿ. ಸೊ ನನಗಂತೂ ತುಂಬಾ ಖುಷಿ ಇದೆ.